ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ಇವತ್ತು ಆಲ್ಮೋಸ್ಟ್ ಟೈಮ್ 9:45 ಆಗ್ತಾ ಇದೆ. ಇವಾಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ತುಂಬಾ ದಿನದಿಂದ ಆಸೆ ಪಟ್ಟು ಫೈನಲಿ ನನಗೆ ಅಂತ ನಾನು ಸೆಲ್ಫ್ ಗಿಫ್ಟ್ ನ ಮಾಡ್ಕೊಳ್ತಾ ಇದ್ದೀನಿ. ಒಂದು ಚೆನ್ನಾಗಿರುವಂತಹ ಸೆಲ್ಫ್ ಗಿಫ್ಟ್ ಅಂತಾನೆ ಹೇಳ್ಬೋದು. ಸೊ ಬನ್ನಿ ಏನು ಅಂತ ನಿಮ್ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ನನ್ನ ಚಾನಲ್ ನ ನೋಡ್ತಾ ಇದ್ದೀರಾ, ಮರಿದಲ್ಲ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ ಇವಾಗ ಅನ್ಬಾಕ್ಸಿಂಗ್ ಮಾಡ್ತೀನಿ. ಆಲ್ರೆಡಿ ಹಿಂಗೆಲ್ಲ ಓಪನ್ ಮಾಡಿ ನೋಡ್ಬಿಟ್ಟಿದೀವಿ, ಯಾಕಂದ್ರೆ ಅಲ್ಲಿಂದ ಪಾರ್ಸೆಲ್ ಬರ್ತಾನೆ ನಮಗೆ ಪ್ಯಾಕೇಜಿಂಗ್ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಂತೆಲ್ಲ ಓಪನ್ ಮಾಡಿ ತೋರಿಸ್ತಾರೆ. ಸೊ ಅವರೇ ಓಪನ್ ಮಾಡಿರೋವಂಥದ್ದು. ಇವಾಗ ನಿಮ್ ಜೊತೆ ಕೂಡ ಶೇರ್ ಮಾಡ್ಕೋತೀನಿ. ಟ್ಯಾನ್ ಟ್ಯಾನ್! ತುಂಬಾ ದಿನದಿಂದ ಆಸೆ ಪಟ್ಟು ಫೈನಲಿ ತಗೊಂಡಿರುವಂತಹ DJI Osmo Pocket 3 ಕ್ರಿಯೇಟರ್ ಕಾಂಬೋ. ಸಖತ್ತು ಖುಷಿ ಆಗ್ತದೆ ನನಗೆ. ಎಷ್ಟು ದಿನದಿಂದ ಗೊತ್ತಾ, ಲೈಕ್ ಲಿಟ್ರಲಿ ಆಲ್ಮೋಸ್ಟ್ ಒಂದು 6 ಮಂತ್ಸ್ ಇಂದ ಅಂತಾನೆ ಹೇಳ್ಬೋದು. ಅವತ್ತಿಂದ ತುಂಬಾ ಆಸೆ ಪಟ್ಟು ತಗೋಬೇಕು ಅಂತ ಫೈನಲಿ ತಗೊಂಡಿದೀನಿ. ತುಂಬಾ ಖುಷಿ ಆಗ್ತಾ ಇದೆ. ನನಗೆ ಯಾವಾಗ್ಲೂ ಒಂದು ಫೀಲ್ ಇತ್ತು, ಏನಂದ್ರೆ ಈ ಮೊಬೈಲ್ ಅಲ್ಲಿ ಏನೇ ಆಗಿರ್ಲಿ ಮಾಡ್ತಾನು ಕ್ಲಾರಿಟಿ ಸ್ವಲ್ಪ ಕಡಿಮೆ ಆಗ್ತಾನೆ ಇರುತ್ತೆ ಮೊಬೈಲ್ದು. ನಾವು ಹೊಸದ್ ತಗೊಳ್ತಾನೆ ಇರ್ಬೇಕು ಯಾವಾಗ್ಲೂ. ನಾನಂತೂ ಸುಮಾರು ನನ್ನ ಯೂಟ್ಯೂಬ್ ಚಾನಲ್ಗೋಸ್ಕರನೇ ಒಂದ್ 3 ಫೋನ್ ತಗೊಂಡಿದೀನಿ ಅಂತಾನೆ ಹೇಳ್ಬೋದು. ಜೊತೆಗೆ ನಾನು ನನ್ನ ಕ್ಯಾಮ್ರಾ ಕೂಡ ತಗೊಂಡಿದ್ದೆ. ಅದು ಯಾವ್ದದು ಕೆನಾನ್ ಮಾರ್ಕ್ ಡಿ 2 ತಗೊಂಡಿದ್ದೆ ನಾನು. ಆಲ್ಮೋಸ್ಟ್ ಅದು ತಗೊಂಡು ಒಂದು 3 ಇಯರ್ಸ್ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಸೊ ಬ್ಲಾಗ್ಸ್ ಎಲ್ಲ ಅದ್ರಲ್ಲಿ ಮಾಡ್ತಿದ್ದೆ, ಬಟ್ ಎಲ್ಲಾನು ಶೂಟ್ ಮಾಡಕ್ ಆಗಲ್ಲ. ಅದ್ರ ಜೊತೆ ಟ್ರೈಪೋಡ್ ಇಟ್ಕೊಂಡು ಹೋಗ್ಬೇಕು, ಕ್ಯಾಮ್ರಾ ಫಿಕ್ಸ್ ಮಾಡ್ಕೋಬೇಕು, ಟ್ರೈಪೋಡಿಗೆ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಆಗೋದು. ಏನಾದ್ರೂ ಒಂದು ಫಂಕ್ಷನ್ ಇದ್ದಾಗ ಮಾಡಕ್ಕೆ ತುಂಬಾ ಖುಷಿ ಆಗೋದು. ಬಟ್ ಎನಿವೇಸ್ ನನಗೆ ಇದೊಂದು ತಗೋಬೇಕು ಅನ್ನೋ ತುಂಬಾ ಆಸೆ ಇತ್ತು. ಅದು ಕೂಡ ನಂಗೆ ತುಂಬಾನೇ ಹೆಲ್ಪ್ ಮಾಡಿದೆ. ಇಲ್ಲಿ ಇವತ್ತಿನವರೆಗೂ ಅದು ನನಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಮಾಡಿದೆ. ಸೊ ಫೈನಲಿ ನಾನು DJI Osmo Pocket 3 ಕ್ರಿಯೇಟರ್ ಕಾಂಬೋನ ಬೈ ಮಾಡಿದೀನಿ. ಬನ್ನಿ ಈಗ ಅನ್ಬಾಕ್ಸಿಂಗ್ ಮಾಡೋಣ. ಸಿಸರ್ ಅಪ್ಪೋ ಸಿಸರ್ ತಗೋಬಾ. ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತೈತೆ. ಚೆನ್ನಾಗಿಲ್ಲ ವಿಡಿಯೋಸ್. ನಂಗೆ ಒಂಥರ ಆಗ್ತೈತೆ, ಸೀರಿಯಸ್ಲಿ ಸಖತ್ ಖುಷಿ ಆಗ್ತೈತೆ. ಆಮೇಲೆ ಅನ್ಬಾಕ್ಸ್ ಮಾಡ್ಲಾ, ಇವಾಗ್ಲೇ ಮಾಡ್ಲಾ? ಸಖತ್ ಇದೆ ಹ್ಯಾಂಡಿಯಾಗಿ. ಇದು ಬ್ಯಾಟ್ರಿ, ಇದು ಟ್ರೈಪೋಡ್, ಇದು ಬ್ಯಾಟ್ರಿ. ಚೆನ್ನಾಗಿದೆ ಆಕ್ಚುಲಾಗಿ ಫೋನ್ ಪೌಚು. ಆಮೇಲೆ ಇದು ಬಂದ್ಬಿಟ್ಟು ಇನ್ನೊಂದು ಬ್ಯಾಟ್ರಿ. ಆಮೇಲೆ ಮೈಕ್, ನೆಕ್ಸ್ಟ್ ಚಾರ್ಜರ್, ಕನೆಕ್ಟರ್, ಕೇಬಲ್. ಕ್ರಿಯೇಟರ್ ಕಾಂಬೋ ಎಲ್ಲಾನು ಇರುತ್ತೆ. ಒಬ್ಬ ಕ್ರಿಯೇಟರ್ಗೆ ಏನೇನ್ ಬೇಕು ಎಲ್ಲ. ಆಮೇಲೆ ಇದು ಮೈಕ್, ಇನ್ನೂ ಎನ್ಹಾನ್ಸ್ ಆಗಿ ವಾಯ್ಸ್ ಬರೋದಕ್ಕೆ ಮೈಕ್ ಇದು ಏನಂತಾರೆ ಬಟನ್ಸು. ಅದಾದ್ಮೇಲೆ ಇದೇನು, ಇದು ಲೆನ್ಸಿಗೆ ಇದು ಇಷ್ಟು ಇದೆ. ಅದಾದ್ಮೇಲೆ ಇದು ಮೈಕ್ದು ಕ್ಲಿಪ್ಸು. ಚೆನ್ನಾಗಿದೆ.
ಆ್ಯಂಡ್ ನೆಕ್ಸ್ಟು ಇದು ಬಂದು ಕವರ್, ಇದಕ್ಕೆ ಕವರ್ ಬರುತ್ತಲ್ಲ ಅದಿದು. ನನಗೆ ತುಂಬಾ ಆಸೆ ಇರೋದೇನು ಗೊತ್ತಾ, ಇದ್ರೊಳಗೆ ನಾನು ಫಸ್ಟ್ ವಿಡಿಯೋ ನನ್ನ ದೇವ್ರದೇ ಮಾಡ್ಬೇಕು ಅಂತ ನಂಗೆ ತುಂಬಾ ಆಸೆ ಇದೆ. ಫಸ್ಟ್ ಕ್ಲಿಪ್ಪಿಂಗ್ ನಾನು ನಮ್ಮ ಮನೆ ವೆಂಕಟೇಶ್ವರ ಫೋಟೋ ಆಮೇಲೆ ರಾಘವೇಂದ್ರ ಸ್ವಾಮಿದು ಕ್ಲಿಪ್ಪಿಂಗ್ ತಗೋಬೇಕು. ಇದರಲ್ಲಿ ಅವರಿಂದಾನೇ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಇವತ್ತೇನೋ ಒಂದು ಸಂಪಾದನೆ ಮಾಡ್ತಾ ಇದ್ದೀನಿ ಅಂದ್ರೆ ನಿಜವಾಗ್ಲೂ ಅವ್ರ ಆಶೀರ್ವಾದ ಇಲ್ದಂತೆ ಇಲ್ಲ. ಆ್ಯಂಡ್ ಇದನ್ನ ನಾನು ಅವ್ರಿಗೆ ಡೆಡಿಕೇಟ್ ಮಾಡ್ತೀನಿ ಅಷ್ಟೇ. ಮುಂದೆ ಎಲ್ಲ ಚೆನ್ನಾಗೇ ಆಗುತ್ತೆ, ಚೆನ್ನಾಗೇ ಇರುತ್ತೆ ಅಷ್ಟೇ. ಫೈನಲಿ ನಿನ್ ಕೈ ನಡುತ್ತೈತೆ ನನಗೆ. ನಾನು ತುಂಬಾ ಆಸೆ ಪಟ್ಟು ತಗೊಂಡಿರೋದು ಇದು, ತುಂಬಾ. ಮಾಡೋಣ. ವಾ ಸಖತ್. ನೋ SD ಕಾರ್ಡ್ ಬೇಕು. ಕಾರ್ಡ್ ಇದೆಯಾ? ಓ ವಾವ್, ನೋಡ್ರಿ ಲೆನ್ಸ್ ಹೆಂಗೆ ಗೊತ್ತಾಗೈತಲ್ಲ. ಮಮ್ಮಿ ಹಿಂಗೆ ಮಾಡು, ಉಲ್ಟಾ ಮಾಡು. ಮಮ್ಮಿ ಹಿಂಗೆ ಉಲ್ಟಾ ಮಾಡು. ಮಮ್ಮಿ ಹಿಂಗೆ ಉಲ್ಟಾ ಮಾಡು. ಗೊತ್ತಲ್ಲ ತುಂಕಂತ. ಸರಿ, ಬೆಳಗ್ಗೆ ಇಟ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಅಳ್ತಾ ಇದೆಯಾ? ಯಾಕೆ? ವಾ, ಮಮ್ಮಿ ಇದು ಬರ್ತಿಲ್ಲ ಅಂದಾಗ ಆಗತ್ತ ಅಂತ ನೋಡೋಣ. ಏನಕ್ಕೆ ಅಳ್ತಿದ್ಯಾ? ತೋರ್ಸು. ವ್ಯಾಯಾಮ ಮಾಡ್ಕೊ ಸರಿ. ಬೇಕಾ? ಇಲ್ಲ, ಅದು ರೊಟೇಟ್ ಮಾಡ್ಬೋದು ಅಂತ. ಇಲ್ಲ ನೋಡು, ಓ ಹಂಗೆ. ಕಿಂಬಲ್ ತರ. ಕ್ಯೂಟ್ ಆಗೈತಲ್ವಾ? ಮೈಕ್ ತಿರ್ಕೊಂಡು ಅವನ ಸಿರಿ, ನಾನು ಕ್ಯಾಮ್ರಾ ತಗೊಂಡಾಗ್ಲಿ ಸಿರಿ ಆಗಿರ್ಲಿಲ್ಲ ನಾನು. ಇದು ನೋಡು ಏನದು ಅಂತ ಅನ್ನೋದನ್ನ ಮೈಕ್ ಮಾಡು. ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಮಾಡಿ ಇನ್ನೊಂದ್ಸತಿ ಮೆಮೊರಿ ಕಾರ್ಡ್ ಅದೇ ಆಗ್ಬೋದು ಅನ್ಸುತ್ತೆ. ಕ್ಯಾಮ್ರಾ ಅದಾ ಚಿಕ್ಕ ಮೆಮೊರಿ ಕಾರ್ಡ್? ಚಿಕ್ಕದಾ? ಚಿಕ್ಕದ SD ಮೆಮೊರಿ ಕಾರ್ಡ್. ಎಸ್ ಟಿ ಇರ್ಬೇಕು ನನಪ್ಪ. ಎಲ್ಲ ಐತೆ ಐತೆ ಒಂದು. ಮೆಮೊರಿ ಕಾರ್ಡ್ ಹಾಕೋದು.
ನಾನಂತೂ ಸುಮಾರು ದಿನದಿಂದ DJI Osmo Pocket 3 ಕ್ರಿಯೇಟರ್ ಕಾಂಬೋ ತೊಗೊಬೇಕು ಅಂತ ಆಸೆ ಇತ್ತು. ಬಟ್ ಹೆಂಗಾದರೂ ದುಡ್ಡು ಸೆಟ್ ಆಗ್ತಿತ್ತು, ಬಟ್ ಆಮೇಲೆ ಆಗ್ತಾ ಇರಲಿಲ್ಲ. ತೊಗೋಬೇಕೋ ತೊಗೊಬಾರ್ದು ಅನ್ನೋ ಕನ್ಫ್ಯೂಷನ್ಸು, ಜೊತೆಗೆ ನಂದು ಕ್ಯಾಮ್ರಾ ಕ್ಲಾರಿಟಿ ಬೇರೆ ಹೋಗಿತ್ತು, ಅಂದರೆ ಮೊಬೈಲ್ ಕ್ಯಾಮ್ರಾದು. ನಾನು ಅದಕ್ಕೋಸ್ಕರ ಮೊಬೈಲೇ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಯಾಕೋ ಬೇಡ, ಸುಮ್ಮನೆ ಯಾಕೆ ಮೊಬೈಲ್ ಮೇಲೆ ಇನ್ವೆಸ್ಟ್ ಮಾಡೋದು, ಹೇಗಿದ್ರೂ ನಾನು ಇವಾಗ ಈ ಒಂದು ಕ್ಯಾಮ್ರಾ ತೊಗೊಂಡ್ರೆ ಮೊಬೈಲ್ ಯೂಸ್ ಮಾಡೋದು ಕಡಿಮೆನೇ ಆಗುತ್ತೆ. ಜೊತೆಗೆ ನನ್ನ ಹತ್ರ ಇನ್ನೊಂದು ಕ್ಯಾಮ್ರಾ ಇರೋದ್ರಿಂದ ಸೊ DJI Osmo Pocket 3 ಕ್ರಿಯೇಟರ್ ಕಾಂಬೋನ ತೊಗೊಳ್ಳೋಣ. ಅದರಲ್ಲಿ ಎಲ್ಲನೂ ಕೂಡ ಕ್ರಿಯೇಟರ್ಗೆ ಏನೇನು ಬೇಕೋ ಎಲ್ಲ ಕಾಂಬೋ ರೀತಿಯಾಗಿ ಸಿಗೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ದೆ. ಆಮೇಲೆ ಫೈನಲಿ ತೊಗೊಂಡ್ನಲ್ಲ, ತುಂಬ ಖುಷಿ ಆಯಿತು ನಿಜವಾಗ್ಲೂ. ಲೈಕ್ ನನಗೆ ಡೇ 1 ನನಗೆ ಇವತ್ತಿಗೂ ನೆನಪಿದೆ. ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದಾಗ ನಮ್ಮ ಫ್ಯಾಮಿಲಿನಲ್ಲೇ ಎಷ್ಟೊಂದು ಜನ ಯಾಕೆ ಸುಮ್ಮನೆ ಯೂಟ್ಯೂಬ್ ಬೇಕು, ಇವೆಲ್ಲ ಬೇಡ, ಸ್ಟಾಪ್ ಮಾಡಿಬಿಡು, ಇವೆಲ್ಲ ಯಾಕೆ ಸುಮ್ಮನೆ ನಿನಗೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿದ್ರು. ಆಮೇಲೆ ಇವಾಗ ನೋಡಿ ಇಲ್ಲಿವರೆಗೂ ನಾನು ಏನು ಬಂದಿದ್ದೀನಿ ಅಲ್ವಾ, ನನಗೆ ಏನು ಬೇಕು ನಾನು ತೊಗೊಳ್ಳೋ ಅಂತಹ ಕೆಪಾಬಿಲಿಟಿ ಬಂದಿರೋದೇ ನನಗೆ ನನ್ನ ಯೂಟ್ಯೂಬ್ ಚಾನಲಿಂದ. ಸೊ ನಿಜವಾಗ್ಲೂ ಅದಕ್ಕೆ ನನಗೆ ತುಂಬ ಅಂದರೆ ತುಂಬ ಖುಷಿ ಇದೆ. ಇವತ್ತಿಗೂ ನಾನು 2 ಕ್ಯಾಮ್ರಾ ತೊಗೊಂಡಿದ್ದೀನಲ್ಲ ನನ್ನ ದುಡ್ಡಲ್ಲಿ ಅಂತ ಹೇಳ್ಕೊಳ್ಳೋಕ್ಕೆ ನಂಗೆ ತುಂಬಾ ಖುಷಿ ಇದೆ ಅಂತ ಹೇಳ್ಬೋದು. ಏನೇ ಆಗಿರಲಿ, ಇನ್ನು ಮುಂದೆನೂ ಕೂಡ ಇನ್ನೂ ತುಂಬ ಮಾಡೋದಿದೆ. ಇದನ್ನು ನಾನು ಯಾವತ್ತೂ ಕೂಡ ಸುಮ್ಮನೆ ಟೈಮ್ ಪಾಸ್ಗೆ ಅಂತ ನಾನು ಮಾಡಿಲ್ಲ. ಸೊ ಫೈನಲಿ ನನಗಂತೂ ಈ ದಿನ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಒಂಥರ ಎಮೋಷ್ನಲ್ಲೇ ಆಗಿಬಿಟ್ಟೆ ನಾನು ಕ್ಯಾಮ್ರಾ ನೋಡಿಬಿಟ್ಟು. ನಾನು ಫಸ್ಟ್ ಕ್ಯಾಮ್ರಾ ತೊಗೊಂಡಾಗ ಅಲ್ವಾ, ಆವಾಗ ಒಂಥರ ಖುಷಿ ಆದರೆ ಈ ಸಲ ಯಾಕೋ ಗೊತ್ತಿಲ್ಲ ತುಂಬಾ ಎಮೋಷ್ನಲ್ ಆಗಿಬಿಟ್ಟೆ. ಕೆಲವೊಬ್ಬರು ಮಾತುಗಳು ಎಲ್ಲ ಒಂಥರ ನೆನಪಾಗೋಯ್ತು ನನಗೆ. ಫೈನಲಿ ನನಗೇನು ಬೇಕು ನಾನು ತೊಗೊಳ್ಳೋ ಅಷ್ಟು ನಾನು ಇದೀನಲ್ಲ ಅನ್ನೋದು ನನಗೆ ತುಂಬ ಖುಷಿ. ಯಾರ ಹತ್ರನೂ ಕೈ ಚಾಚ್ತಿಲ್ಲ, ಯಾರ ಹತ್ರನೂ ನನಗೆ ಕೊಡಿಸಿ ಅಂತಲೂ ಕೇಳ್ತಿಲ್ಲ, ಏನೂ ಇಲ್ಲ. ನನಗೇನು ಬೇಕು ನಾನು ಅದನ್ನು ತೊಗೊಳ್ಳೋ ಅಷ್ಟು ನನಗಿದೆಯಲ್ಲ, ನನಗದು ತುಂಬ ಖುಷಿ ಇದೆ. ಸೊ ಫೈನಲಿ ನಾನು ನನಗೆ ಅಂತ ಸೆಲ್ಫ್ ಗಿಫ್ಟ್ ಮಾಡ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಖುಷಿ ಇದೆ. ಅದು ಎಷ್ಟು ಸರಿ ಹೇಳೋದೋ ಗೊತ್ತಿಲ್ಲ, ಬಟ್ ತುಂಬ ಖುಷಿ ಇದೆ ನನಗೆ. ಸೊ ಇನ್ನು ಮುಂದೆ ನನ್ನ DJI Osmo Pocket 3 ಕ್ಯಾಮ್ರಾನಲ್ಲಿ ನಾನು ನಿಮ್ಮ ಜೊತೆ ವಿಡಿಯೋಸ್ನ ಶೇರ್ ಮಾಡ್ಕೊಳ್ತೀನಿ. ಸೊ ವ್ಲಾಗ್ಸ್ ಇನ್ಮೇಲೆ ಅದರಲ್ಲಿ ಬರುತ್ತೆ ಅನ್ನೋದೇ ಒಂಥರ ಖುಷಿ. ಬೇರೆಯವ್ರಿಗೆ ಹೆಂಗೋ ಏನೋ ಗೊತ್ತಿಲ್ಲ, ಬಟ್ ನಾನು ನಿಜವಾಗ್ಲೂ ಅದಕ್ಕೆ ಅಂತ ದುಡ್ಡು ಕೂಡಿಟ್ಕೊಂಡು ನಾನು ತೊಗೊತಾ ಇರೋದು. ತುಂಬ ಖುಷಿ ಇದೆ ಅದೊಂದು ವಿಷಯಕ್ಕೆ ಮಾತ್ರ. ಬೆಳಗ್ಗೆಯಿಂದ ಬೇಗನೆ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡೆ ಪೂಜೆ ಮಾಡೋಣ ಅಂತ. ಬಟ್ ಬೆಳಗ್ಗೆ ಪೂಜೆ ಮಾಡೋದಕ್ಕೆ ಆಗಲಿಲ್ಲ ಸಮ್ ರೀಸನ್ಸಿಂದ. ಹಾಗಾಗಿ ಸಂಜೆ ಇನ್ನೊಮ್ಮೆ ಸ್ನಾನ ಮಾಡಿಕೊಂಡು ಇವಾಗ ದೇವರಿಗೆ ಪೂಜೆ ಮಾಡ್ತಾಯಿದ್ದೀನಿ. ಹೇಗಿದ್ರು ಹೊಸ ಕ್ಯಾಮ್ರಾ ಬಂದಿದೆ, ದೇವ್ರ ಮುಂದೆ ಇಟ್ಟು ದೇವ್ರ ಆಶೀರ್ವಾದನ ತೊಗೊಂಡು ಅಲ್ಲಿಂದ ಶುರು ಮಾಡೋಣ ಅನ್ನೋ ಒಂದು ಆಸೆ. ಸೊ ಫೈನಲಿ ದೇವ್ರ ಆಶೀರ್ವಾದನೂ ಕೂಡ ಬೇಕೇ ಬೇಕು. ಸೊ ಸಂಜೆನೇ ಆಗೋಯ್ತು ಫಸ್ಟೇ ಹೇಳ್ದಾಗೆ ನಾನು ಪೂಜೆ ಮಾಡೋದಕ್ಕೆ. ಹಾಗೆಯೇ ಹೊರಗಡೆ ರಂಗೋಲಿ ಎಲ್ಲನೂ ಕೂಡ ಬಿಟ್ಟಿರಲಿಲ್ಲ. ಸಂಜೆನೇ ಬಿಡೋಣ ಬಿಡು ಅಂತ ಅಂದ್ಕೊಂಡು ಸುಮ್ಮನೆ ಆಗೋಗ್ಬಿಟ್ಟಿದ್ದೆ. ಇನ್ನು ಇವಾಗ ಪ್ರತಿದಿನವೂ ಕೂಡ ರಂಗೋಲಿ ಏನು ಬಿಡ್ತಾಯಿದ್ದೀನಿ ಅಲ್ವಾ, ಫಸ್ಟೆಲ್ಲ ನಾನು ಸ್ವಲ್ಪ ಅಂದರೆ ಮಾಮೂಲಿ ಡಿಸೈನ್ಸೇ ಹಾಕ್ಕೊಂಡು ಹೋಗ್ಬಿಡ್ತಾಯಿದ್ದೆ. ಇವಾಗ ಒಂದು ಸ್ವಲ್ಪ ಚುಕ್ಕಿ ರಂಗೋಲಿನೂ ಕೂಡ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ನನಗೂ ಕೂಡ ಒಂದಷ್ಟು ಕಡಿಮೆನೇ ಗೊತ್ತಿರೋದು, ತುಂಬ ಏನು ಜಾಸ್ತಿ ರಂಗೋಲಿಗಳೆಲ್ಲ ಗೊತ್ತಿದೆ ಅಂತ ಇಲ್ಲ. ಬಟ್ ಇನ್ಮೇಲೆ ಕಲ್ತ್ಕೊತೀನಿ. ತುಂಬ ಚೆನ್ನಾಗಿ ಮನೆ ಬಾಗಿಲು ಮುಂದೆ ಎಲ್ಲ ರಂಗೋಲಿ ಬಿಡೋಣ ಅಂತ. ಇಲ್ಲಿವರೆಗೂ ಚೆನ್ನಾಗಿ ಬಿಟ್ಟಿದ್ದೀನಿ. ಬಟ್ ಏನಂದರೆ ಇನ್ನು ಚುಕ್ಕಿ ರಂಗೋಲಿ ಇಂಥದನ್ನೆಲ್ಲ ಪ್ರಾಕ್ಟೀಸ್ ಮಾಡೋಣ, ಚೆನ್ನಾಗಿರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಮನೆ ಬಾಗಿಲು ಮುಂದೆ ಅನ್ನೋದು. ಸೊ ಸಿರಿ ಕೂಡ ಮಲ್ಕೊಂಡಿದ್ಲು, ಆಮೇಲೆ ಎದ್ಲು, ಮತ್ತೆ ಆಟ ಆಡ್ತಾ ಕೂತಿದ್ಲು. ಅವಳದೇನೂ ಪ್ರಾಬ್ಲಮ್ ಇಲ್ಲ, ಅಚ್ಚುಕಟ್ಟಾಗಿ ಅವಳು ಆಟ ಆಡ್ಕೊಂಡಿರ್ತಾಳೆ. ಇನ್ನು ನಾನಿಲ್ಲಿ ಪೂಜೆಗೆಲ್ಲ ಏನೇನು ಕೆಲಸ ಮಾಡ್ಕೊಬೇಕು ಎಲ್ಲ ಮಾಡಿಕೊಂಡೆ. ಇನ್ನು ದೇವರಿಗೆಲ್ಲ ಹೂವು ಇಟ್ಕೊಂಡು ಬಂದೆ. ಮೇಲ್ಗಡೆ ಕೃಷ್ಣಂಗಾಗಿರ್ಬೋದು, ಇಲ್ಲಿ ಟಿ ವಿ ಹತ್ರ ಏನು ಗಣೇಶ ಇದೆ ಅಲ್ಲಿ ಆಗಿರ್ಬೋದು, ಏನೋ ಫಸ್ಟಿಂದನೂ ಅದೊಂದು ಅಭ್ಯಾಸ ಆಗಿಬಿಟ್ಟಿದೆ. ಇನ್ನು ಎಲ್ಲ ಆಯಿತು, ಪೂಜೆ ಒಂದು ಮಾಡಬೇಕು, ಜೀವನ್ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಅಪ್ಪು ಕೂಡ ಯಾಕೋ ಸ್ಕೂಲಿಂದ ಬಂದಮೇಲೆ ಮಲ್ಕೊಂಡ್ಬಿಟ್ಟಿದ್ದ. ಸರಿ ಅವನು ಕೂಡ ಎಬ್ಬಿಸಿ ಕೂರಿಸಿ ಅದಾದಮೇಲೆ ನಾನು ಇಲ್ಲಿ ಪೂಜೆ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೆ.
ಈಗ ಜೀವನ್ ಯಾಕೆ ಅಂತ ಅಂದರೆ ಒಂದು ಮೇಯ್ನಾಗಿ ನಾನು ಪೂಜೆ ಮಾಡೋದಕ್ಕೆ ಕೂತ್ಕೊಂಡಾಗ ನಾನು ಪದೇ ಪದೇ ಎದ್ದು ಬಂದು ವಿಡಿಯೋ ಮಾಡ್ಕೊಳ್ಳೋಕ್ಕೆಲ್ಲ ಆಗಲ್ಲ. ಸೊ ಜೀವನ್ ಬಂದಮೇಲೆ ಆರಾಮಾಗಿ ಅವ್ರು ವಿಡಿಯೋ ಮಾಡಿಕೊಡ್ತಾರೆ ಅಂತ. ಸೊ ನಾನು ಪೂಜೆ ಕೂತ್ಕೊಳ್ಳೋ ಅಷ್ಟೊತ್ತಿಗೆ ಜೀವನ್ ಕೂಡ ಬಂದರು. ಇವಾಗ ಅವರೇ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಕೊಟ್ಟರು. ನನಗೇನಂದರೆ ಪೂಜೆ ಮಾಡುವಾಗ ನೆಮ್ಮದಿಯಾಗಿ ಪೂಜೆ ಮಾಡಿಬಿಡ್ಬೇಕು. ಅವಾಗವಾಗ ಎದ್ದು ವಿಡಿಯೋ ಕ್ಲಿಪ್ಪಿಂಗೋಸ್ಕರ ಪೂಜೆ ಮಾಡೋದು ಏನು ಅಂತ ಇಷ್ಟ ಆಗೋದಿಲ್ಲ. ಸೊ ಒಂದೊಂದು ಸತಿ ಹೆಂಗೆ ಮಾಡ್ತೀನಿ ಅಂತಂದರೆ ವಿಡಿಯೋ ಆನ್ ಮಾಡಿ ನನ್ನ ಪಾಡಿಗೆ ನಾನು ಪೂಜೆಗೆ ಅಂತ ಕೂತ್ಕೊಂಡ್ಬಿಡ್ತೀನಿ. ಸೊ ಈ ರೀತಿಯಾಗಿ ಇನ್ನು ನಾನೇನು ಕ್ಯಾಮ್ರಾ ತೊಗೊಂಡಿದ್ದೆ ಅಲ್ಲ DJI Osmo Pocket 3 ಕ್ಯಾಮ್ರಾ, ಅದನ್ನು ಕೂಡ ದೇವ್ರ ಮುಂದೆ ಇಟ್ಟು ಹೂವೆಲ್ಲ ಇಟ್ಟು ಆಮೇಲೆ ಪೂಜೆನ ಮಾಡ್ತಾಯಿದ್ದೀನಿ, ಎಲ್ಲ ಒಳ್ಳೆಯದಾಗಲಿ ಅನ್ನೋದು. ಸೊ ಮನೆಗೆ ಏನೇ ಒಂದು ಹೊಸ ವಸ್ತು ಬಂದ್ರೂ ಕೂಡ ಯೂಶ್ವಲಾಗಿ ನಾವು ಈ ರೀತಿ ಪೂಜೆ ಮಾಡ್ತೀವಿ. ನನಗಂತೂ ಒಂದು ಖುಷಿ ಏನು ಅಂತ ಅಂದರೆ 2ನೇ ಕ್ಯಾಮ್ರಾ ನನ್ನ ದುಡ್ಡಲ್ಲಿ ನಾನು ತೊಗೊತಾ ಇದ್ದೀನಲ್ವ, ಅದು ಇನ್ನೊಂಥರ ಖುಷಿ ನನಗೆ. ಪೂಜೆ ಎಲ್ಲ ಮಾಡೋ ಅಷ್ಟೊತ್ತಿಗೆ 7:30ನೇ ಆಗಿತ್ತು. ಇನ್ನಿವಾಗ ಫಸ್ಟ್ ಟೈಮ್ ದೇವ್ರದ್ದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಬೇಕು ಅಂತ ಹೇಳಿದ್ನಲ್ಲ, ಸೊ ಫಸ್ಟ್ ಕ್ಯಾಮ್ರಾ ಆನ್ ಮಾಡಿಬಿಟ್ಟು ನಾನು ದೇವ್ರದ್ದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ತುಂಬ ಖುಷಿ ಆಯಿತು ನನಗಂತೂ. ಈ ಥರ ಬ್ಲಿಂಕ್ ಆಗ್ತಿದೆ. ಪೂಜೆ ಎಲ್ಲ ಮಾಡಿ ಓಪನ್ ಮಾಡ್ತಾ ಇದೆಯಾ? ಹಿಂದಿನ ದಿನ SD ಕಾರ್ಡ್ ಏನೂ ಹಾಕಿರಲಿಲ್ಲ, ಜಸ್ಟ್ ಹಾಗೆ ದೇವ್ರ ಮುಂದೆ ಹೋಗಿ ಎಲ್ಲ ಅನ್ಬಾಕ್ಸಿಂಗ್ ಮಾಡಾದಮೇಲೆ ನೋಡಿಬಿಟ್ಟು ಒಂಥರ ಖುಷಿ ಆಯಿತು. ಅದಾದಮೇಲೆ ಇವತ್ತು SD ಕಾರ್ಡೆಲ್ಲ ಹಾಕಿ ದೇವ್ರದ್ದು ವಿಡಿಯೋ ಕ್ಲಿಪ್ಪಿಂಗ್ನ ಕೂಡ ತೊಗೊಂಡೆ. ಆ್ಯಂಡ್ ಒಂದಷ್ಟು ಟೈಮಲ್ಲ ಸ್ಟಾರ್ಟಿಂಗಲ್ಲಿ ಯಾವುದೇ ಒಂದು ಗ್ಯಾಡ್ಜೆಟ್ ತೊಗೊಂಡಾಗ್ಲೂ ಕೂಡ ಸ್ವಲ್ಪ ಯೂಸ್ ಮಾಡೋದಕ್ಕೆ ಕಷ್ಟ ಅಂತ ಅನಿಸುತ್ತೆ. ಸೊ ನನಗೂ ಕೂಡ ಹಾಗೆ ಅನ್ನಿಸ್ತಾ ಇತ್ತು, ಸೆಟ್ಟಿಂಗ್ಸ್ ಎಲ್ಲ ತುಂಬ ಜಾಸ್ತಿ ಇದೆಯೇನೋ, ಹೆಂಗೋ ಏನೋ, ಯಾವ ಥರ ಯೂಸ್ ಮಾಡೋದು ಅನ್ನೋ ಥರ ಎಲ್ಲ. ಬಟ್ ಆಮೇಲೆ ಅಲ್ಲ ಒಂದು 2-3 ಸತಿ ಯೂಸ್ ಮಾಡಿದ್ಮೇಲೆ ಒಂಥರ ತುಂಬ ಈಸಿ ಅನಿಸ್ಬಿಡ್ತು. ಆ್ಯಂಡ್ ನಿಜ ಹೇಳ್ತೀನಿ, ನಂಗೆ ಕ್ಯಾಮ್ರಾ ಮಾತ್ರ ಸಖತ್ ಇಷ್ಟ ಆಯಿತು. ಆ್ಯಂಡ್ ಕ್ಲಾರಿಟಿ ವೈಸ್ ಹೇಳಬೇಕು ಅಂತ ಅಂದರೆ ತುಂಬಾ ಚೆನ್ನಾಗಿದೆ. ನೀವು ಕೂಡ ಏನಾದರೂ ಬೈ ಮಾಡ್ತೀರಾ ಅಂತ ಅಂದರೆ ನಾನು ಬೇಕಾದರೆ ಟ್ಯಾಗ್ ಮಾಡಿರ್ತೀನಿ, ಪ್ರಾಡಕ್ಟ್ನ ಬೈ ಮಾಡ್ಬೋದು. ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ತುಂಬಾ ಚೆನ್ನಾಗಿ ಬಂದಿದೆ. ನಾನು ಏನು DSLR ಮಾಡಿದ್ರೂ ಕೂಡ ಅದಕ್ಕಿಂತ ಏನು ಕಡಿಮೆ ಅಂತೂ ಇಲ್ಲ, ನಿಜ ತುಂಬಾ ಚೆನ್ನಾಗಿದೆ. ನೆನ್ನೆ ಎಲ್ಲ ಪ್ಯಾಕ್ ಓಪನ್ ಮಾಡಿ ಯಾವ ರೀತಿ ಇದೆ ಅಂತ ನೋಡಿದ್ದೆ. ಇವಾಗ ಎಲ್ಲ ಮೊಬೈಲಿಗೆ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಇವನ್ ನಾವು ವಿಡಿಯೋ ಮಾಡ್ಕೊಳ್ಳುವಾಗ ನಮ್ಮ ಮೊಬೈಲ್ನಲ್ಲಿ ಕೂಡ ನೋಡಿಕೊಂಡು ನಾವು ಕರೆಕ್ಟಾಗಿದೆಯಾ ಏನು ಅಂತೆಲ್ಲ ನೀಟಾಗಿ ಪ್ಲೇಸ್ಮೆಂಟ್ ಮಾಡ್ಕೊಬೋದು. ಹಾಗೆಯೇ ನಾವು ಇವಾಗ ಎಲ್ಲೋ ಒಂದು ಕಡೆ ದೂರದಲ್ಲಿ ಕ್ಯಾಮ್ರಾ ಇಟ್ಟಿರ್ತೀವಿ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ, ಇನ್ನೆಲ್ಲೋ ನಿಂತ್ಕೊಂಡು ನಾವು ಶಾರ್ಟ್ಸ್ನ ತೊಗೊಳ್ತಾ ಇರ್ತೀವಿ. ಸೊ ಅಂಥ ಟೈಮಲ್ಲಿ ಕೂಡ ಮೊಬೈಲ್ನಲ್ಲೇ ನಾವು ಎಲ್ಲನೂ ಕೂಡ ನೋಡ್ತಾ ಇರ್ಬೋದು. ಸೊ ನನಗದು ತುಂಬ ಇಷ್ಟ ಆಯಿತು. ಯಾಕೆ ಅಂತ ಅಂದರೆ
ಇಷ್ಟೇ ಚಿಕ್ಕ ಸ್ಕ್ರೀನ್ ಇದೆಯಲ್ಲ ಇದರಲ್ಲಿ ಹೆಂಗಪ್ಪ ಕ್ಲಾರಿಟಿ ಬರುತ್ತೆ, ಹೇಗೆ ನಾವು ನೋಡ್ಕೊಳ್ಳೋದು ಅನ್ನೋದೆಲ್ಲ ಏನು ತಲೆನೋವಿಲ್ಲ. ಅಚ್ಚುಕಟ್ಟಾಗಿ ಇದನ್ನು ಮೇಂಟೈನ್ ಮಾಡ್ಬೋದು ಆರಾಮಾಗಿ ಅಂತಲೇ ಅನ್ನಿಸ್ತು ನನಗೆ. ಒಂದು ಥಿಂಗ್ ಏನು ಹೇಳಬೇಕು ಅಂತ ಅಂದರೆ, ಇನ್ಮೇಲೆ ವಿಡಿಯೋ ಮಾಡೋದಕ್ಕೆ ತುಂಬ ಖುಷಿ ಕೂಡ ಆಗುತ್ತೆ. ಹಾಗೆಯೇ ಈ ಒಂದು ಕ್ಯಾಮ್ರಾ ಏನಿದೆ ಅಲ್ವಾ, ನಂಗೆ ನಿಜವಾಗ್ಲೂ ಅದೊಂಥರ ಹ್ಯಾಂಡಿ ಆಗಿರೋದಕ್ಕೂ ಅದಕ್ಕೂ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಹಾಗೆಯೇ ಇವಾಗ ಫಸ್ಟ್ ವಿಡಿಯೋನ ಮಾಡ್ಕೊಳ್ತಾ ಇದ್ದೆ ನಾನು. ಕಾಂಬೋ ಪಾಕೆಟ್ 3 ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಆ್ಯಂಡ್ ಫೀಲ್ಸ್ ಗುಡ್. ಬಾಪು ಬಾ, ಸಿರಿನ ಎಲ್ಲ ಕರ್ಕೊಂಬರೋಣ. ನನ್ನೂ ಭೇಟಿ ಮಾಡ್ಕೊಂತ ಇದ್ದೀರಾ ನೀವು? ಇಲ್ಲಿ ಸೋಡು ಸಿರಿಮ್ಮ, ಬಂಗಡಿ ಇಲ್ಲಿ ನೋಡು ಮಗಳು, ಬೈಯಪ್ಪು. ಹಾಯ್ ಮಮ್ಮಿ ಹಿಂದೆ ಎಟ್ಬಿಟ್ಟಿದ್ದ ಅನ್ನೋದೆ ಬಾಯ್ಲ್ ಹತ್ರ ಬಾ. ಚೆನ್ನಾಯ್ತು, ನೈಸ್. ಬನ್ರಿ. ಸೊ ನನಗಂತೂ ಇವತ್ತಿನ ದಿನ ತುಂಬಾ ಖುಷಿ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಆಲ್, ನೀವೆಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೆ ಇವತ್ತು ನಾನು ಈ ಒಂದು ಸ್ಟೇಜಲ್ಲಿದ್ದೀನಿ ಅಂತ ಹೇಳ್ಬೋದು. ಸೊ ಇನ್ನು ಮುಂದೆ ಇನ್ನೂ ಒಂದು ಒಳ್ಳೊಳ್ಳೆ ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.